ಗದಗದ ವೀರೇಶ್ವರ ಪುಣ್ಯಾಶ್ರಮದ ಪುಟ್ಟರಾಜ ಗವಾಯಿಗಳ ಮಠದ ಪೀಠಾಧ್ಯಕ್ಷರಿಗೆ ಜೀವ ಬೆದರಿಕೆ ಕರೆ ಬಂದಿದೆ. ಸ್ವತಃ ಪೀಠಾಧ್ಯಕ್ಷ ಕಲ್ಲಯ್ಯನವರಿಂದ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಆ ಪುಣ್ಯಾಶ್ರಮದ 6 ಟ್ರಸ್ಟ್ಗಳ ವಿರುದ್ಧವೇ ಈಗ ಗಂಭೀರ ಆರೋಪ ಮಾಡಲಾಗ್ತಿದೆ. ಅಂಧ ಅನಾಥ ಮಕ್ಕಳ ಆಶಾಕಿರಣವಾಗಿರುವ ಮಠದಲ್ಲಿ ಈಗ ಈ ರೀತಿಯಾದಂಥ ಆಂತರಿಕ ಕಚ್ಚಾಟ ಬೀದಿರಂಪ ಆಗಿದೆ. ಟ್ರಸ್ಟ್ನ ಕೆಲ ಸದಸ್ಯರು ಹಾಗೂ ಪೀಠಾಧ್ಯಕ್ಷರ ಮಧ್ಯದ ಮುಸುಕಿನ ಗುದ್ದಾಟ ಈಗ ಬೀದಿರಂಪಾಟ ಆಗ್ತದೆ. ಪುಣ್ಯಾಶ್ರಮದ ಟ್ರಸ್ಟ್ಗಳಿಂದಲೇ ಶ್ರೀಗಳಿಗೆ ಕಿರುಕುಳ ಜೀವ ಬೆದರಿಕೆ ಆರೋಪ ಆಗ್ತದೆ. ಟ್ರಸ್ಟಿನ ವಸಂತಗೌಡ, ಶಿವರುದ್ರಪ್ಪ, ಪ್ರಕಾಶ್ ಬಸರಿಗಿಡದ, ಶಿಕ್ಷಣ ಸಮಿತಿಯ ಗೌರವ ಬಡ್ರು, ಚಕ್ಕನರಾವಣ, ಮಲ್ಲಯ್ಯ ಶಿರೋಳಮಠ ವಿರುದ್ಧವೇ ಈಗ ಕಲ್ಲಯ್ಯನವರು ಆರೋಪ ಮಾಡ್ತಾ ಇದ್ದಾರೆ. ಇಟಗಿ ರುದ್ರಪ್ಪ ಎನ್ನುವರು 10 ಲಕ್ಷ ಹಣ ಕೇಳಿರುವುದಕ್ಕೆ ಕಿರುಕುಳ ಕೊಡಲಾಗ್ತಿದೆ ಎಂಬ ಈ ವಿಷಯ ಬಹಿರಂಗ ಆಗ್ತಿದೆ. ಆದ್ದರಿಂದ ಈಗ ಇಟಗಿ ರುದ್ರಪ್ಪ ಕೊಟ್ಟಂಥ ಹಣ ಮತ್ತು ಇಡೀ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಾಗಿದೆ ಮತ್ತು ಈ ಬೆದರಿಕೆಯು ತನಿಖೆ ಆಗಬೇಕಾಗಿದೆ. ಶ್ರೀಶ್ವರನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಎನ್ನ ವಿದ್ಯಾಗುರು ಅಂತ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಪಾದವನ್ನು ಮಸ್ತಕ ಮೇಲೆ ಹೊತ್ತುಕೊಂಡು ಈ ಸುದ್ದಿಗೋಷ್ಠಿ ಮಾಡೋದು ಏನು ಅಂತ ಕೇಳಿದ್ರೆ ಉದ್ದೇಶ, ಮೊನ್ನೆ ದಿನ ಭಾಳ ಅಂದ್ರೆ ಏನ್ರಿ ಸರ, ನಿಮ್ಗೆ ಸತ್ಯ ಹೇಳ್ಬೇಕು ಅಂದ್ರೆ ಈಗ ಸವಲತ್ತು ಬಂದಾಗಿದ್ದಕ್ಕೆ ಅವ್ರಿಗೆ ಎಲ್ಲ ಬಂದಾಗಿಬಿಟ್ಟೈತಲ್ರಿ, ಏನು ಸಿಗೋದಿಲ್ರಿ. ಈಗ ನೀವು ಒಂದು 3 ತಿಂಗಳು ಇಲ್ಲೇ ಇಡ್ರಿ, ಒಂದು ಪ್ಯಾಕೆಟ್ ಹಾಕಿ ಇಲ್ಲ ಎಲ್ಲ ಬಂದ್ ಮಾಡಿಬಿಟ್ಟವಲ್ರಿ. ನಮ್ಗೆ ಯಾರು ಪಾಪ ಅವರು ಸಹಜ ಏನೋ ತೊಂದರೆ ಆಗಿಬಿಟ್ಟೈತೆ ಅವ್ರಿಗೆ, ಹಿಂಗಾಗಿ ಆರೋಪಗಳನ್ನು ಮಾಡ್ತಾರೆ. ಒಂದು ಆರೋಪ ಲೆಕ್ಕ ಇರತ್ತೈತಿ. ಈಗ ದಿನದ್ರಿ ಈಗ ನಿಮಗೆ 1000 ರೂಪಾಯಿ ಕೊಟ್ಟನಿ ಅಂದ್ರೆ ಆ ಡೇಟ್ ಹಾಕಿ ಎದಕ್ಕೆ ಕೊಟ್ಟನಿ, ಯಾರ ಕೈ ಕೊಟ್ಟನಿ? ನಿಮಗೆ ಆದರೂ ನಾನು ಹೊಟ್ಟೆಗ ಅದನ್ನೆಲ್ಲ ಸಂತ ನುಂಗಿ ನಾನು ಹೇಳಿದ್ದಿಲ್ಲ. ಅವಾಗ ಕೂಡ ನನಗೆ ಜೀವ ಬೆದರಿಕೆ ಒಂದೇದಾರು ಹಿರಣ್ಣ ಮುದುಳು ಅಂತೇಳಿ ನನಗೆ ಬಂದು ನಿಮ್ಮ ಹೆಸರು ಬರೆದು ಊರ್ಲ್ ಹಾಕೋಕ್ಕಂತ ನಾನು ನೋಟಿಸ್ ಕೊಟ್ಟಿದ್ದೆ.
ಕೊನೆಗೆ ಆಯ್ತಪ್ಪ ಹಾಕೋ, ಇಲ್ಲಿ ಇದ್ರೆ ಇಲ್ಲೇ ಇರ್ತೀನಿ, ಅಲ್ಲಿದ್ರೆ ಅಲ್ಲೇ ಇರ್ತೀನಿ ತಗೋ ಅಂತ ಹೇಳಿದ್ನ. ಸ್ಪಷ್ಟವಾಗಿ ಹೇಳ್ರಿ. ಈಗ ಜೀವ ಬದುಕಿ ಹಾಕ್ದವ್ರು ಯಾರು? ಇಲ್ಲಿ ವಸಂತ ಗೌಡರು, ಇಟಗಿ ಶಿವರುದ್ರಪ್ಪನವರು, ಪ್ರಕಾಶ್ ಬಸ್ರಿಗಿಡದವರು ಇಲ್ಲಿ ಸೋಲ್ ಪ್ರಶ್ನೆ ಶಿಕ್ಷಣ ಸಮಿತಿಯಲ್ಲಿ SM ಗೌಡರು, ಚಕ್ರಣ್ಣವರು, ಶ್ರೀಮಠ ಮಲಯ್ಯ. ಇವರು ಯಾಕಂತ ಕೇಳಿದ್ರೆ ಯಾವ ಸಂದರ್ಭದಾಗ ಇವ್ರು ನಮಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ನನಗೆ ಇವರಿಂದ ಅಂತೂ ಜೀವ ಭಯ ಐತಿ. ಯಾಕಂದ್ರೆ ಮಠದಲ್ಲಿ ಒಂದು ಸರಿ ಒಂದು ಬರೀ ಒಂದು ಫ್ಲೈಟ್ ಆಸ್ಟ್ರೇಲಿಯಿಂದ ಇದಿಷ್ಟು ಓದಿಸ್ಬೇಕಂತೇಳಿ ಅಂದಾಗ ಪಗಾರ ಸರಿಯಾಗಿ ಬಂದರಿಗೆ ಮಾಡ್ರಪ್ಪ, ಇದ್ದರಿಗೆ ಬ್ಯಾಡ ಅಂತೇಳಿ ಅಂದಾಗ ಅದನ್ನ ಓದಾಕತ್ತಿ ನಮ್ಮ MR ಹಿರೇಮಠ ಮಠ ವಕೀಲರು ಮತ್ತು PC ಹಿರೇಮಠ ಅವರಿದ್ರು. ಅಲ್ಲಿ ಕಲ್ಕಾಪ್ ಮಾಸ್ತರ್ ಮುದ್ಲಾಪುರ, ಶ್ರೀಮಠ ಮಲ್ಲಯ್ಯ, ಹಿರೇಮಠ ಮಗ ಪುಟ್ಟು, ಇಷ್ಟು ಮಂದಿ ಇದ್ದಾಗ ಅದನ್ನ ನನಗೆ ಓದಿ ಹೇಳಕತ್ತಾರ. ಅಲ್ಲೆಲ್ಲ ಓದಿ ಹಿಂಗೈತ್ ನೋಡಕ್ಕೆ ಓದಿ ಹೇಳಕತ್ತಾರ. ಹೇಳಿದ್ರೆ ಬಂದು ತೆಕ್ಕಿ ಮೇಲೆ ಬಿದ್ದು ಹೊಡೆದಾಡಿ ಕುಸ್ತಿ ಮಾಡಿ ಹಂಗ ಸೀದಾ ಹಾಸ್ಪಿಟಲ್ಗೆ ಹೋಗಿ, ಪೇಷಂಟ್ಗೆ ಹೋಗಿ ಅದನ್ನೆಲ್ಲ ಮಾಡಿದ್ರು. ಅವತ್ತಿನ ದಿನ ನಿಮ್ಮನ್ನ ಕೋರ್ಟ್ ಕಚೇರಿ ತನಕ ತರಬಾರ್ದು ಅಂತ ತಿಳ್ಕೊಂಡು MR ಹಿರೇಮಠ ಅವರು ಮತ್ತು PC ಹಿರೇಮಠ ಅವರು ಆ ಕೇಸ್ ತಮ್ಮ್ಯಾಗ ಹಾಕೊಂಡು ಇವತ್ತಿಗೆ ಅದನ್ನ ಕೋರ್ಟಿಗೆ ಆ ಕೇಸ್ ನಡೆಸಕತ್ತಾರ ಅವರು. ಹಾಗಾಗಿ ಇವ್ರದ್ದು 6 ಮಂದಿದು ನನಗೆ ಜೀವ ಭಯ ಐತಿ. ಮಠದ ಕಬಳಿಕೆ ಮಾಡೋ ಆರೋಪನ ಏನ್ರಿ ನೇರವಾಗಿ ಶಿಕ್ಷಣ ಸಮಿತಿ ಈಗ ಸೋಲ್ ಸಂಬಂಧಪಟ್ಟ ವಿಷಯ ನೀವು ಜೀವ ಬೆದರಿಕೆ ವಿಷಯ ಹೇಳ್ತಾ ಇದ್ದೀರಲ್ಲ, ಜೀವ ವಿಷಯ ಕುರಿತು ಟ್ರಸ್ಟ್ನವ್ರು ಏನು ಕ್ರಮ ಕೈಗೊಂಡು ಇವತ್ತು ಹೇಳಿಲ್ಲ ಅಂತಿದ್ವಿ. ನಾನು ಯಾರಿಗೆ ಹೇಳಿದ್ರು ಸರ್, ನಿಮ್ಮ ದೌರ್ಜನ್ಯ ಅಥವಾ ಹಲ್ಲೆ ಮಾಡಿದ್ರು ಅಂತ ಹೇಳ್ತೀನಿ. ಅಂದ್ರೆ ಸರ್ ನಾನು ಯಾಕೆ ಹೇಳಿಲ್ಲ ಅಂತಂದ್ರೆ ಸುಮ್ಮನೆ ಒದರಾಡ್ತಾರ. ನನ್ನ ಮ್ಯಾಲೆ ಒಂದ್ಸಲ ಇಟಗಿ ಶಿವರುದ್ರಪ್ಪ ಬಂದು ನನ್ನ ಮೇಲೆ ಬಹಳಷ್ಟು ಒದರಾಡಿದ್ರು. ನನಗೆ ಟ್ರಸ್ಟ್ನಾಗ ಉಳಿದರ ಬಗ್ಗೆ ನನಗೆ ಗೌರವ ಐತಿ ಸರ್. ಇವ್ರು 30 ಬಿಟ್ಟು ಉಳಿದರ ಬಗ್ಗೆ ಗೌರವ ಐತಿ. ನನಗೆ ನಿಂಗಪ್ಪ ಕೆಂಗಾರ ಅವ್ರ ಅಧ್ಯಕ್ಷ ನನಗೆ 2 ದಿನಕ್ಕೊಂದ್ಸಲ ಫೋನ್ ಹಚ್ಚಿರ್ತಾರ, 4 ದಿನಕ್ಕೊಂದ್ಸಲ ಬಂದು ಏನ್ ಮಾಡಕ್ಕೆ ತಿಳಿಯುತ್ತಿಲ್ಲ ಅಂತ ಭೇಟಿಯಾಗಿ ಹೇಳ್ತಾರ, ಹೋಗ್ತಾರ, ಶಕ್ತಿ ಮನುಷ್ಯರ